ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಚನ್ನಪಟ್ಟಣ ಗೆದ್ದ ಸೈನಿಕನ ಟೈಮ್ ಬಾಂಬ್ಗೆ ದಳ ದಿಗಿಲಿಗೆ ಬಿದ್ದಿದೆ. ರಣಹೇಡಿ ಪದಕ್ಕೆ ನೀನೇ ಸೂಕ್ತ ಅಂತ ಪುಟ್ಟರಾಜು ಕುಟುಕಿದ್ದಾರೆ. ಇದು ಮುಳ್ಳು ಚುಚ್ಚುತ್ತೆ ಅಂತ ಡಿಕೆಶಿಗೆ ಸುರೇಶ್ ಬಾಬು ಎಚ್ಚರಿಕೆ ಕೊಟ್ರೆ, ನಿಖಿಲ್ ಪರ ರೇವಣ್ಣ ಬ್ಯಾಟ್ ಬೀಸಿ ಜಿಟಿಡಿ ಅರೆಸ್ಟ್ ಕಹಾನಿಯೊಂದನ್ನ ಬಿಚ್ಚಿಟ್ಟಿದ್ದಾರೆ. ಮೂಡಾ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. A4 ದೇವರಾಜು ಅಣ್ಣನ ಮಗಳು ಜಮುನಾ ದಿಢೀರಂತ ಎಂಟ್ರಿ ಕೊಟ್ಟಿದ್ದು ಸೀನೆ ಚೇಂಜ್ ಮಾಡಿದ್ದಾರೆ. ಆ ಜಮೀನಿನಲ್ಲಿ ನಮಗೆ ಭಾಗ ಬರಬೇಕು ಅಂತ ಸಿಎಂ ಕುಟುಂಬದ ವಿರುದ್ಧ ಮತ್ತೊಂದು ಕೇಸ್ ಹಾಕಿದ್ದು ಸಿದ್ದುಗೆ ಹೊಸ ಚಕ್ರವ್ಯೂಹ ಸುತ್ತಕೊಂಡಿದೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಗೊತ್ತಲ್ಲ, ಇಲ್ಲಿ ಬಾಂಬ್ ಇಡೋದಕ್ಕೂ ಮೊದಲು ತುಂಗಾ ತೀರದಲ್ಲಿ ಟ್ರಯಲ್ ಮಾಡಿದ್ರು. ಅದೇ ರೀತಿ ಕೊಂಡುಕುರಿ ಅಭಯಾರಣ್ಯದಲ್ಲಿ ಯಾರೋ ಕಚ್ಚಾ ಬಾಂಬ್ ಪರೀಕ್ಷೆ ಮಾಡಿದ ಶಂಕೆ ಇದ್ದು ಹಸುವೊಂದರ ಸಾವು ಅನುಮಾನವನ್ನು ದುಪ್ಪಟ್ಟು ಮಾಡಿದೆ. ಸದ್ಯ ತನಿಖೆ ಚುರುಕಾಗಿದೆ. ಇವಕ್ಕೆ ದುಡ್ಡು ಸಿಕ್ಕರೆ ಸಾಕು, ದುಡಿದು ತಿನ್ನೋ ಗತಿ ಇಲ್ಲ. ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ನವಜಾತ ಶಿಶು ಕಿಡ್ನಾಪ್ ಮಾಡಿ ಜಸ್ಟ್ 50,000ಕ್ಕೆ ಯಾರದ್ದೋ ಮಗುವನ್ನ ಮಾರಾಟಕ್ಕೆ ಯತ್ನಿಸಿದ್ರು. ನರ್ಸ್ ವೇಷ ತೊಟ್ಟು ಬಂದಿದ್ದ ನಸ್ರೀನ್, ಫಾತಿಮಾ, ಉಮೇರ್ ಅರೆಸ್ಟ್ ಆಗಿದ್ದಾರೆ. ಸದ್ಯ ಕೂಸು ತಾಯಿಯ ಮಡಿಲು ಸೇರಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.